ಇವತ್ತು ನಮ್ಮ ಬಾಸ್ ಟಿವಿ ಬಂದು ಅಣ್ಣಯ್ಯ ಸೀರಿಯಲ್ನಲ್ಲಿ ಒಂದು ಮದುವೆ ಸಂಭ್ರಮದಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಣ್ಣಯ್ಯ ಸೀರಿಯಲ್ನಲ್ಲಿ ಈಗಾಗಲೇ ಗುಂಡಮ್ಮನ ಮದುವೆ ಅಂತ ನೋಡಿದ್ದಾಯ್ತು. ಈಗ ರಾಣಿಯ ಮದುವೆಯನ್ನ ಎಲ್ಲ ಕನ್ನಡ ಕೃತರ ವೀಕ್ಷಕರು ಸಹ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯ ರಾಣಿ ಅವರ ಮದುವೆ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಅಣ್ಣಯ್ಯ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಒಂದ್ ಕಡೆ ಟಯರ್ಡ್ನೆಸ್ಸು, ಕಂಟಿನ್ಯೂಸ್ ಶೂಟ್ಸು, ನಿಮ್ಮ ವಾಯ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ. ಡೈಲಾಗ್ ಡೆಲಿವರಿ ಮಾಡಿ 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 ಫುಲ್ ಟಯರ್ಡ್ ಆಗಿದ್ದೀರಾ? ಇಲ್ಲ, ಅದೇ ಕಂಟಿನ್ಯೂಸ್ ಶೂಟ್ ಆಗ್ತಿರೋದ್ರಿಂದ ಲೇಟ್ ನೈಟ್ ಶೂಟು, ವೆದರ್ ಬೇರೆ ಸರಿ ಇಲ್ಲ. ಅದು ಅಲ್ಲದೆ ನಾನು ಶಬರಿಮಲೆ ಕೂಡ ನಾನು 3-4 ದಿವಸ ಹೋಗಿ ಬಂದಿದ್ದೆ, ಮಳೆಯಲ್ಲೇ ಹತ್ತು ಬಂದಿದ್ದೆ. ಅದರ ರೆಸ್ಟ್ ರಿಕವರಿ ಹಾಕಿಂತ ಮುಂಚೆನೇ ಶೂಟು ಸ್ಟಾರ್ಟ್ ಆಯ್ತಲ್ಲ, ಸೊ ಹಂಗೆ ಕಂಟಿನ್ಯೂ ಶೂಟ್ಸ್ ಆಗ್ತಾ ಇದೆ. 100% ಒಂಚೂರು ಹೆಕ್ಟಿಕ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆ್ಯಕ್ಚುಲಿ. ನನಗೆ ನೀವು ಹೇಳಿದ ಮೇಲೂ ನಂಗೆ ಗೊತ್ತಾಯ್ತು. ಅಂಡ್ ಆ ಶಬರಿಮಲೆ ಅಯ್ಯಪ್ಪನ ಕಳೆ ನಿಮ್ಮ ಮುಖದಲ್ಲಿ ಗೊತ್ತಾಗ್ತದೆ. ಬಿಕಾಸ್ ಟ್ರೆಡಿಷನಲ್ ಲುಕ್ಕು, ಆ ಬೊಟ್ಟಿಕ್ಕಿರೋದಕ್ಕೂ, ಆ ವಿಭೂತಿ ಬಳ್ಕೊಂಡಿರೋದಕ್ಕೂ, ಆ ಗಂಧ ಇಟ್ಕೊಂಡಿರೋದಕ್ಕೂ. ಇಲ್ಲ, ಇದು ಮುಂಚೆಯಿಂದನೂ ಅಣ್ಣ ಇದು ಇರುವಂಥದ್ದೇ ಆಯ್ತು. ಆಗಿರ್ಬೋದೇನಪ್ಪ, ಇದು ನಮ್ಮ ಅದೇ ಅಯ್ಯಪ್ಪ ಸ್ವಾಮಿ ಲೀಲೇನೋ. ಬಟ್ ಈ ದೈವ ಕಳೆಯನ್ನ ತಗೊಂಡ್ಬರುವಂತ ಒಂದು ಲುಕ್ ಬಿಗಿನಿಂಗ್ ಇಂದ ಇರುವಂತದ್ದು ಇದರಲ್ಲಿ ಅಣಯದಲ್ಲಿ. ರಾಣಿಯವರ ಮದುವೆ ಸಂಭ್ರಮದಲ್ಲಿದ್ದಾರ. ಸೊ ಒಂದ್ ಕಡೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಆಡಿಯನ್ಸ್ ರಿಯಾಕ್ಷನ್, ಇನ್ನೊಂದ್ ಕಡೆ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವೊಬ್ಬರ ರಿಯಾಕ್ಷನ್. ಹೇಗಿದೆ ನಿಮ್ಮ ಮದುವೆ ಸಂಭ್ರಮ ಎಲ್ಲ? ತುಂಬಾ ಚೆನ್ನಾಗಿದೆ. ನಡೆಯುತ್ತಾ ಇಲ್ವಾ ಅನ್ನುವಂಥದ್ದನ್ನ ವೀಕ್ಷಕರು ಕುಳಿತು ನೋಡಬೇಕು. ಅದನ್ನ ಅದನ್ನ ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈ ಮದುವೆ ಅಂತೂ 100% ಜನರಿಗೆ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟೇ ಕೊಡುತ್ತೆ, ಅದಂತೂ ಗ್ಯಾರಂಟಿ. ತುಂಬ ಫನ್ ಕಂಟೆಂಟ್ ಇದೆ, ಕಾಮಿಡಿ ಕಂಟೆಂಟ್ಸ್ ಇದೆ, ಎಮೋಷ್ನಲ್ ಕಂಟೆಂಟ್ ಇದೆ. ಈ ಸಲ ಒಂದು ಸ್ಟ್ರಾಂಗ್ ಸೆಂಟಿಮೆಂಟ್ ಇದೆ. ಅದನ್ನೇ ನಾವು ಕೂಡ ಇವತ್ತು ಸೀನ್ ಶೂಟ್ ಮಾಡಬೇಕಾದ್ರೆ ಸುಮಾರಷ್ಟು ಜನ ನನ್ನ ಹತ್ರ ಬಂದು ಮಾತಾಡ್ತಿದ್ರು, ತುಂಬ ಚೆನ್ನಾಗಾಯ್ತು ಸೀನು. ಪ್ರತಿಯೊಬ್ಬರು ಮನೆಯಲ್ಲೂ ಇದನ್ನ ಕನೆಕ್ಟ್ ಮಾಡ್ಕೋತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಮದುವೆ ಅನ್ನೋದಾಗುತ್ತೆ. ಆ ಮನೆಯಲ್ಲಿ ಅಕ್ಕನೋ, ತಂಗಿನೋ, ಮಗಳೋ, ಅಥವಾ ಪ್ರತಿ ಮನೆಯಲ್ಲೂ ಒಂದು ಒಂದು ಹೆಣ್ಣು ತನ್ನ ತವ್ರ ಮನೆಯನ್ನ ಬಿಟ್ಟು ಬಂದಿರ್ತಾಳೆ. ಅವಳಿಗೆ ಅದೊಂದು ಎಮೋಷನ್ ಇರುತ್ತೆ, ಆ ತವ್ರ ಮನೆಗೆ ಒಂದು ಎಮೋಷನ್ ಇರುತ್ತೆ. ಆ ಒಂದು ಹೆಣ್ಮಗನ್ನ ಕಳಿಸೋದು, ಅದನ್ನ ಟಚ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದೀವಿ ಇವತ್ತು. ಆ್ಯಂಡ್ ಆ ಸೀನಲ್ಲಿ ನಮಗೆ ಭಾಳ ಖುಷಿ ಆಯಿತು. ನಾವೇ ಮಾಡ್ತಾ ಅದು ಗೊತ್ತಿಲ್ಲದೆ ಅಳು ಬರುತ್ತೆ, ಆ ಎಮೋಷನ್ಸ್ ಬರುತ್ತೆ. ಸೊ 100% ಜನರಿಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ 100% ಇದೆ. ಒಬ್ಬರೇ ಬಂದು ಕೂತಿದ್ರಲ್ಲ ಪಾರೂರಲ್ಲಿ ಅಂತ. ಪಾರವ್ರು ಇದ್ದಾರೆ, ಅವರು ಕೂಡ ಪಾಪ ಸೀನಲ್ಲಿ ಇದು ಗೊತ್ತಿಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡಕ್ಕೆ ಹೋಗಿದ್ದಾರೆ, ಏನು ಗೊತ್ತಿಲ್ಲ. ಎಲ್ಲ ನಿಮ್ಗೆ ಗೊತ್ತು, ಸೀನ್ ಬ್ರೇಕಲ್ಲಿ ಅಥವಾ ಕ್ಲೋಸ್ಅಪ್ಸ್ ಬ್ರೇಕಲ್ಲಿ ಬಂದು ನಾವು ಇಲ್ಲಿಗೆ ಇಂಟರ್ವ್ಯೂ ಕೊಡ್ತಾ ಇರೋಂಥದ್ದು. ನನ್ನ ಲೆಕ್ಕದಲ್ಲಿ ಪಾರವ್ರು ಕೂಡ ಸಿಗ್ಬೋದು ನಿಮಗೆ. ಲಾಸ್ಟ್ ಟೈಮ್ ಅಂತೂ ಕೂಡ ಎಂಗೇಜ್ಮೆಂಟ್ ಎಲ್ಲ ಸ್ಟೆಪ್ಸ್ ಹಾಕಿದ್ರೆ, ಈಗ ಮದುವೆ ಸಂಗೀತದಲ್ಲಿ ಏನೆಲ್ಲ ಸ್ಟೆಪ್ಸ್, ಯಾವ್ಯಾವ ಸಾಂಗ್ಗೆ ಹೆಜ್ಜೆ ಆಗ್ತಾ ಇದ್ದೀರಾ ಅಂತ? ಗೊತ್ತಿಲ್ಲಪ್ಪ, ಏನೋ ಪ್ಲಾನ್ ಇದೆ. ಈಗಲೇ ಸೊಂಟ ಎದ್ದೇಳ್ತಿಲ್ಲ, ನೋಡೋಣ. ಆ ಥರದ್ದು ಏನಾದರೂ ಒಂದು ಸ್ಟೆಪ್ ಮಾಡೋದೋ ಗೊತ್ತಿಲ್ಲ, ನೋಡೋಣ. ನಾವಂತೂ ಡಾನ್ಸರ್ಸ್ ಅಲ್ಲ, ಬಟ್ ಒಂದಷ್ಟು ಡಾನ್ಸರ್ಸ್ ಬಂದಿದ್ದಾರೆ, ಅವ್ರಿಗೆ ಹೇಳ್ಕೊಟ್ಟಿದ್ನ ಏನೋ ಒಂದು ಚೂರುಪಾರು ಮಾಡೋಣ. ಈಗ ಏನಂತಂದ್ರೆ, ರಾಣಿಯವರ ಮದುವೆ ಅಂತೂ ಮಾಡ್ತಾ ಇದ್ರ. ಒಂದ್ ಕಡೆ ಗುಂಡಮ್ಮನ ಮದುವೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಪಿಂಕಿ ಕಾಟ ತಪ್ತಾ ಇಲ್ಲ. ಸೊ ಜನ ಎಲ್ಲರೂ ಕೂಡ ಪಿಂಕಿಯವರು ಬೈತಾ ಇದ್ದಾರೆ. ನಿಮ್ಮ ತಂಗಿ ಮದುವೆ ಆದ್ರೂ ಕೂಡ ಸಂಸಾರ ಚೆನ್ನಾಗಿ ಆಗ್ತಿಲ್ಲ. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅಂತ ಕ್ವಶನ್ಸ್ ಕೇಳ್ತಿದ್ದಾರೆ ಆಡಿಯನ್ಸ್. ಇಲ್ಲ ಅಂದ್ರೆ ಪಿಂಕಿ ಕತೆ ಆಬ್ವಿಯಸ್ಲಿ ದೊಡ್ಡ ಪಾರ್ಟ್ ಆಫ್ ಆಡಿಯನ್ಸು ಪಿಂಕಿ ಮಾಡ್ತಾ ಇರೋ ತಪ್ಪು ಅನ್ನೋಂಥದ್ದು ಹೇಳ್ತಾ ಇರೋದು. ಒಂದು ಸಣ್ಣ ಪ್ರಮಾಣದ ಆಡಿಯನ್ಸು ಎಲ್ಲೋ ಪಿಂಕಿದು ಕೂಡ ಸರಿ ಇದೆ, ಯಾಕಂದ್ರೆ ಅವಳು ಕೂಡ ಒಬ್ಳು ಪ್ರೀತಿಸಿದವಳು ಅನ್ನೋಂಥ ಒಂದು ಪರ್ಸ್ಪೆಕ್ಟಿವ್ ಕೂಡ ಇದೆ. ಬಟ್ ನನ್ನ ಇವತ್ತಿನ ಸಿಚುವೇಶನ್ ಅಣ್ಣನಿಗೆ ಗೊತ್ತಿರಲ್ಲ, ಹಿಂದ್ಗಡೆ ಏನಾಗಿದೆ ಅನ್ನೋಂಥದ್ದು. ಸದ್ಯದ ಮಟ್ಟಕ್ಕೆ ತನ್ನ ತಂಗಿ ಮದುವೆ ಆಗಿದೆ, ತನ್ನ ಲೆಕ್ಕದಲ್ಲಿ ತನ್ನ ಬಾಮೈದ ಮತ್ತು ಹೆಂಡತಿ ಅಂದರೆ ತನ್ನ ತಂಗಿ ಭಾಳ ಚೆನ್ನಾಗಿದ್ದಾರೆ. ಸೊ ಹಾಗಿದ್ದಾಗ ಯಾವುದೇ ಒಂದು ಹೊರಗಡೆ ಇರೋ ಒಂದು ಶಕ್ತಿ, ಒಂದು ಯಾವುದಾದ್ರೂ ಒಂದು ವ್ಯಕ್ತಿ ಶಕ್ತಿ ಯಾರೇ ಇರಲಿ, ತನ್ನ ತಂಗಿಯ ಬಾಳಿಗೆ, ತನ್ನ ಇಡೀ ಜೀವಮಾನ ಇಡೀ ತಂಗಿಯಳ ಮದುವೆ ಆದ ಬಾಳು ಚೆನ್ನಾಗಿರ್ಬೇಕು, ಮದುವೆ ಆಗಿ ಗಂಡನ ಮನೇಲಿ ಚೆನ್ನಾಗಿರ್ಬೇಕು ಅಂದ್ಕೊಂಡಿರೋ ಅಣ್ಣನಿಗೆ ಖಂಡಿತವಾಗ್ಲೂ ಬೇಜಾರನ್ನು ಉಂಟು ಮಾಡುತ್ತೆ, ಭಯ ಉಂಟು ಮಾಡುತ್ತೆ. ಯಾವ ಅಣ್ಣನಾದರೂ ತನ್ನ ತಂಗಿ ಪರವಾಗಿ ಹಾಗೆ ಮಾತಾಡ್ತಾನೆ, ಅಂಥದ್ರಲ್ಲಿ ತಂಗಿಯನ್ನ ಜೀವ ಅನ್ಕೊಂಡಿರೋ ಅಣ್ಣಯ್ಯ ಮಾತಾಡ್ತಾನೆ. ಆ್ಯಂಡ್ 100% ಅವನು ಅದಕ್ಕೇನು ಮಾಡಬೇಕು, ಅವನ ಬೌಂಡ್ರಿಲಿ ಅಥವಾ ಅವನ ಬೌಂಡ್ರಿಗೂ ಮೀರಿ ಏನು ಮಾಡಬೇಕು ಅಂತದ್ದು ಖಂಡಿತವಾಗ್ಲೂ ಮಾಡ್ತಾನೆ.
ಆ, ಈಗ ಏನಂತಂದ್ರೆ ಸೊ ನೆಕ್ಸ್ಟ್ ಆಗಾಗ ಒಂದೆರಡು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಬರ್ತಾ ಇದೆ. ಪಾರು ಅವ್ರು ತುಂಬಾ ರೊಮ್ಯಾಂಟಿಕ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಶಿವು ಅವರು ರೊಮ್ಯಾಂಟಿಕ್ ಇಲ್ಲ ಅನ್ನುವಂಥದ್ದು. ಸೊ ಇಬ್ರನ್ನ ರೊಮ್ಯಾಂಟಿಕ್ ಎಪಿಸೋಡ್ಸ್ ಅನ್ನ ತುಂಬಾ ಜಾಸ್ತಿ ಎಪಿಸೋಡ್ಸ್ ಅನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಗೊತ್ತಿಲ್ಲ. ಪ್ರೊಡ್ಯೂಸರ್ಸು ನಮ್ಮ ನಮ್ಮ ಚಾನಲ್ ಅವ್ರನ್ನೂ ರೈಟರ್ಸ್ನು ಎಲ್ಲ ಕೇಳಬೇಕು. ಬಟ್ ಒಂಚೂರು ಸ್ಲೋ ಡೆವಲಪ್ ಆಗ್ತಾ ಇರೋಂಥ ಸೀನ್ಗಳು. ಅಂದರೆ ಶಿವಣ್ಣ ಇರುವಂಥ ಅವನ ವ್ಯಕ್ತಿತ್ವಕ್ಕೆ ಆಲ್ ಆಫ್ ಅ ಸಡನ್ ಅದಂತೂ ಚೇಂಜ್ ಆಗೋಕ್ಕಾಗಲ್ಲ. ನನಗನ್ಸುತ್ತೆ ಈ ಸ್ಲೋ ಆಗಿ ಡೆವಲಪ್ ಆಗ್ತಾ ಇರೋವಂಥದ್ದು ಜನರು ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಂದರೆ ಆ ಮುಗ್ಧತೆ, ಆ ನಾಚಿಕೆ, ಮದುವೆ ಆದಮೇಲೂ ಒಂದು ಆ ಚಡ್ಪಡಿಕೆ, ಭಯ, ಅದೆಲ್ಲೋ ಜನರಿಗೆ ಅದು ಇಷ್ಟ ಆಗ್ತಾ ಇದೆ ಅನ್ಸುತ್ತೆ. ಆ್ಯಂಡ್ ಏನೇನು ಚೇಂಜಸ್ ಯಾವ್ಯಾವಾಗ ಏನು ಆಗಬೇಕು ಅದು ಖಂಡಿತವಾಗ್ಲೂ ಆಗುತ್ತೆ. ರತ್ನ ಅವರ ಮದುವೆ ಯಾವಾಗ ಮಾಡ್ತೀರಾ ಅಂತ, ಯಾಕಂದ್ರೆ ದೊಡ್ಡ ಮಗಳನ್ನು ಬಿಟ್ಟು ಎಲ್ಲರನ್ನೂ ಮದುವೆ ಮಾಡ್ತಾ ಇದ್ದೀರಾ, ಯಾವಾಗ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಆದಷ್ಟು ಬೇಗ ಖಂಡಿತವಾಗ್ಲೂ ರತನ್ ಮದುವೆನೂ ಆಗುತ್ತೆ. ಯಾಕಂದರೆ ಅವಳೇ ದೊಡ್ಡವಳು, ಸೊ ಅವಳಿಗೆ ಮೊದಲಾಗಬೇಕಿತ್ತು. ಬಟ್ ಏನೋ ಎಲ್ಲದಕ್ಕೂ ಸಮಯ ಕೂಡ ಬರಬೇಕು. ಆ್ಯಂಡ್ ಎಲ್ಲರ ಹಣೆಯಲ್ಲೂ ಒಬ್ಬ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅನ್ನೋಂಥದ್ದು ಬರೆದಿರುತ್ತೆ. ಅದು ಕೂಡು ಬರೋವರೆಗೂ ಅದು ಹೇಳೋಕ್ಕಾಗಲ್ಲ. ಸೊ ಕೂಡು ಬಂದವ್ರಿಗಾಗಿದೆ, ರತ್ನಂಗೂ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಸೀರಿಯಲ್ ನೋಡ್ತಿರುವಂತಹ ಆಡಿಯನ್ಸ್ ಅಲ್ಲಿ ಒಂದು ಕೊರಿತಿರುವಂತಹ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ, ರತ್ನ ಅವರು ಚಿರು ಅವ್ರಿಗೆ ಪೇರ್ ಆಗ್ತಾರಾ ಅಂತ. ಚಿರು ಅವ್ರಿಗೆ ಅಂದರೆ ಪರಶು ಅವರಿಗೆ ಗೊತ್ತಿಲ್ಲ, ಆಗ್ಬೋದು, ಆಗದೇನೂ ಇರ್ಬೋದು. ಹೊಸ ಒಂದು ಕ್ಯಾರೆಕ್ಟರ್ ಬರ್ಬೋದು, ಅಥವಾ ಮುಂಚೆ ಗೊತ್ತಾಗಿದ್ದೊಂದು ಹುಡುಗ ಏನು ಕ್ಯಾನ್ಸಲ್ ಆಗಿತ್ತೆ ಅವನಿಗೂ ಮದುವೆ ಆಗ್ಬೋದು, ಹೇಳೋಕ್ಕಾಗಲ್ಲ. ನನ್ನ ಲೆಕ್ಕದಲ್ಲಿ ಅದು ಇನ್ನೊಂದಷ್ಟು ಅದು ಏನು ಬೇಕಾದ್ರೂ ತಿರುವನ್ನ ಪಡ್ಕೋಬೋದು. ನೋಡೋಣ. ಅಷ್ಟೇ ಹೊರತು ಕಂಟೆಂಟ್ ಅಂತೂ ಬಿಟ್ಕೊಡ್ತಿಲ್ಲ. ಅಂದರೆ ಹಾಗಲ್ಲ, ಅಂದರೆ ನೀವು ನಂಬಲ್ಲ, ಕಂಟೆಂಟ್ ಅನ್ನೋಂಥದ್ದು ನಿಜ ಹೇಳಬೇಕು ಅಂದರೂ ನಮಗೂ ಗೊತ್ತಾಗಲ್ಲ. ಈಗ ನಾವು ಸೀರಿಯಲ್ಸ್ ಇರ್ಬೇಕಾದ್ರೆ ನಮಗೊಂದು ಕಂಟೆಂಟ್ ಗೊತ್ತಿದೆ. ಒಬ್ಬ ಅಣ್ಣ, ಅವನಿಗೆ 4 ಜನ ತಂಗಿರು, ಒಬ್ಬ ಹೆಂಡತಿಯಾಗಿ ಬರ್ತಾಳೆ, ಮಾವ ಹೀಗಿರ್ತಾನೆ, ಇದಿರ್ತಾನೆ, ಅವನ ಗೋಲ್ ಇದು ಅನ್ನೋಂಥದ್ದು ಎಲ್ಲವೂ ಕೂಡ ಇರುವಂಥದ್ದು. ಈ ಬೇಸ್ ಲೈನ್ ಕತೆ ಹೀಗಾಗುತ್ತೆ ಹಿಂಗಾಗುತ್ತೆ ಅನ್ನೋಂಥ ಗೊತ್ತಿರುತ್ತೆ. ಬಟ್ ಎವ್ರಿ ಟೈಮ್ ನಾವು ಒಂದೊಂದು ಶೆಡ್ಯೂಲ್ ಹೋಗಬೇಕಾದ್ರೆ ನಮಗೂ ಶಾಕೆ. ಪ್ರತಿ ಶೆಡ್ಯೂಲ್ ಹೋದಾಗ ನಮ್ಮ ರೈಟರ್ಸ್ ಆಗಲಿ, ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲಿ ಚಾನಲ್ ಅವರು ಎಲ್ಲ ಸೇರಿಕೊಂಡು ಒಂದು ಕಥೆನ ಮಾಡಿರ್ತಾರಲ್ಲ. ನಾನು ಪ್ರತಿ ಶೆಡ್ಯೂಲ್ಗೆ ಬಂದಾಗ ಫಸ್ಟ್ ಡೇ ಬೆಳಿಗ್ಗೆ ನಾನು ಹಿಂಗೆ ಕೂತ್ಕೊಂಡು ಕತೆ ಕೇಳ್ತೀನಿ. ಈ ವಾರ ಏನಾಗುತ್ತೆ, ಓ ಹಂಗಾಗುತ್ತಾ ಹಿಂಗಾಗುತ್ತೆ. ಈಗ ಸೀರಿಯಲ್ ನೋಡ್ಕೊಂಡು ಹೆಂಗೆ ಮನೆಯವರೆಲ್ಲ ಮಾತಾಡ್ತಾರೆ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮಂದರು, ಆಂಟಿರು ಎಲ್ಲರೂ ಹೇಗೆ ಮಾತಾಡ್ತಾರೆ, ಓ ಹಂಗಾಯ್ತಾ ಇವತ್ತು, ಓ ಈ ವಾರ ಹಂಗಾಯ್ತಾ. ನಾವು ಕತೆ ಕೇಳ್ಬೇಕಾದ್ರೆ ಹಿಂಗೆ ಕೇಳ್ತೀವಿ, ಓ ಅವ್ನು ಅಲ್ಲಿಗೆ ಹೋಗ್ತಾನ, ಓ ನಾನು ಹಿಂಗೆ ಮಾಡ್ತಾನ ಹಂಗೆ ಮಾಡ್ತಾನೆ ಅಂತಂದು ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು ಅಂತ. ತುಂಬ ಅಣ್ಣಯ್ಯ ಸೀರಿಯಲ್ ಮಾಡಿದ್ಮೇಲೆ ಶಿವಣ್ಣನಾಗಿ ಕರ್ನಾಟಕದಲ್ಲಿ ಫೇಮಸ್ ಹೆಸರನ್ನ ತಗೊಂಡಿರೋದ್ರಿಂದ, ಸೊ ಹೊರಗಡೆ ಹೋದಾಗ ಶಿವಣ್ಣನಾಗಿ ಗುರುತಿಸಿದಂತಹ ಜನ ಏನೆಲ್ಲ ಹೇಳ್ತಾರೆ ಅಂತ. ತುಂಬ ಹೇಳ್ತಾರೆ. ಮೊದಲನೇದಾಗಿ ನಟನೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಫಸ್ಟ್ ಬಂದ ತಕ್ಷಣ ಹೇಳೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪ, ಅದು ಭಾಳ ಇಷ್ಟ ನಿಮ್ಮ ಆ್ಯಕ್ಟಿಂಗು ಅಂತ. ಎಷ್ಟೋ ಸಲ ಎಷ್ಟೊಂದು ಜನ ನನ್ನ ಅಣ್ಣವರ ನಟನಾ ಶೈಲಿಗೆ, ನಮ್ಮ ವಿಷ್ಣುದಾದನ ನಟನಾ ಶೈಲಿಗೆ ಕಂಪೇರ್ ಮಾಡಿರೋಂಥದ್ದಿದೆ. ಸೊ ಅದು ಭಾಳ ಖುಷಿ ಕೊಡುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾವು ಅವ್ರ ಸಿನಿಮಾಗಳನ್ನ ಅಷ್ಟೊಂದು ವರ್ಷಗಳ ಕಾಲ ನೋಡಿ, ಎಲ್ಲೋ ದ್ರೋಣಾಚಾರ್ಯ ಇರ್ತಾರ ಅವ್ರನ್ನ ಅಲ್ಲಿ ಕೂರಿಸಿ ನಾವೊಂದು ಏಕಲವ್ಯನ ಥರ ಟಿ ವಿಲಿ ನೋಡಿ 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 ಕಲ್ತಿರೋವಂಥದ್ದು. ಈ ಆ್ಯಕ್ಟಿಂಗ್ ಸ್ಕಿಲ್ ಅಂತದಾಡು ಇನ್ನೊಂದಾಗಲಿ, ಅದು ಪ್ರತಿಯೊಂದು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಬೆಳೆದಿರೋಂಥ ಆಸೆ ಅದು. ಇವತ್ತು ಚಿಗುರಿದೆ, ಅದು ಗಿಡ ಆಗಿ ಅದನ್ನ ಮರ ಆಗಿ ಬೆಳೆಸೋ ಪ್ರಯತ್ನದಲ್ಲಿದ್ದೀವಿ. ನಾವು ನೋಡಿದಂತಹ ದಟ್ಟವಾದ ಮರಕ್ಕೆ ನಮ್ಮನ್ನು ಯಾರೋ ಸ್ವಲ್ಪ ಜನ ಆದರೂ ಕಂಪೇರ್ ಮಾಡ್ತಾ ಇದ್ದಾರೆ ಅಂದಾಗ ನಾವು ಹೋಗ್ತಾ ಇರೋ ದಾರಿ ಸರಿ ಅಂತ ಅನ್ಸುತ್ತೆ. ನಾವೆಲ್ಲ ಅವ್ರ ಕಾಲು ದುಳಿಗೂ ಸಮ ಇಲ್ಲ, ಅವರು ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಬಟ್ ಆ ಹಾದಿ ಹೋಗ್ತಾ ಇರೋ ಸರಿ ಇದೆಯಾ ಇಲ್ವಾ ಅನ್ನೋಂಥದ್ದು ನನಗೆ ಸರಿ ಇದೆ ಅನ್ಸುತ್ತೆ, ಯಾವಾಗ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಕೆಲವೊಂದು ಜನ, ಸುಮಾರು ಜನ ನಾನು ಮಾತಾಡೋದು ಕೇಳಿದ್ದೀನಿ, ಹಳೆ ಸಿನಿಮಾಗಳಲ್ಲೆಲ್ಲ ತುಂಬ ಎಕ್ಸ್ಟ್ರೀಮ್ ಆ್ಯಕ್ಟಿಂಗ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ, ಇವಾಗ ನೋಡಿದ್ರೆ ಇವಾಗ ಭಾಳ ಸಟಲ್ಡ್ ಆ್ಯಕ್ಟಿಂಗು ಅದು ಇದು ಅನ್ನೋಂಥದ್ದು ಮಾತುಗಳಿದೆ. ನಾನು ಈಗಲೂ ಹೇಳೋದು, ಅಣ್ಣವ್ರ ಸಿನಿಮಾಗಳನ್ನ ಮತ್ತೊಂದು ಸಲ ಈ ಮಾತಾಡೋರೆಲ್ಲ ಒಂದ್ಸಲ ಕೂತ್ಕೊಂಡು ನೋಡಿ. ಸೊ ಈಗ ಈಗಿನ ಕಾಲಕ್ಕೂ ಈಗ ಎಷ್ಟೋ ಜನ ಹೇಳ್ತಾರೆ, ಈಗ ಹಳೆ ಕಾಲದ ಆ್ಯಕ್ಟರ್ಸ್ ಸಿನಿಮಾಗಳಲ್ಲಿ ಒಂದೊಂದು ಸಲ ತುಂಬ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ, ಸೊ ಜಾಸ್ತಿ ಏನೋ ಮಾಡಿದ್ದಾರೆ ಅನ್ನೋ ಥರ ಅನಿಸುತ್ತೆ ಅನ್ನೋಂಥ ಈಗಿನ ಕಾಲದ ಒಂದಷ್ಟು ಜನ ಮಾತಾಡೋಂಥದ್ದಿದೆ. ಅಥವಾ ಪ್ರಾಬ್ಲಿ ಈಗಿನ ಜೆನ್ಜಿ ಕಿಡ್ಗಳೇನಿದ್ದಾರೆ ಅವರು ಕೂಡ ಒಂದಷ್ಟು ಹೇಳ್ತಾರೆ, ಇವತ್ತಿನ ಇಂಗ್ಲೀಷ್ ಸಿನಿಮಾಗಳೆಲ್ಲ ಗೊತ್ತಾಗಲ್ಲ, ಬರೀ
ಭಾಳ ನ್ಯಾಚುರಲ್ ಇರುತ್ತೆ ಅದು ಇದು ಅನ್ನೋಂಥ ಮಾತುಗಳಿದೆ. ಅವ್ರಿಗೆಲ್ಲ ನಾನು ಹೇಳೋದು, ಒಂದು ಸಲ ಕೂತ್ಕೊಂಡು ಇನ್ನೊಂದು ಎಲ್ಲ ಅಣ್ಣವ್ರ ಸಿನಿಮಾ ನೋಡಿ, ವಿಷ್ಣುದಾದನ್ ಸಿನಿಮಾಗಳನ್ನ ನೋಡಿ. ಇಷ್ಟು ಕಲಿಯಕ್ಕಿರುತ್ತೆ ಅಂದರೆ ಅವರ ಬರೀ ಆ ಕಣ್ಣಿನ ಎಕ್ಸ್ಪ್ರೆಷನ್ಗಳು. ಇವತ್ತೇನು ಒಂದಷ್ಟು ಆ್ಯಕ್ಟಿಂಗ್ ಮೆಥಡ್ಸ್ಗಳಿದೆ, ಏನು ನಮ್ಮ ಈಗ ಹಾಲಿವುಡ್ನಲ್ಲಿ ಕೂಡ ಟ್ರೈ ಮಾಡೋವಂಥ ಆ್ಯಕ್ಟಿಂಗ್, ಆ ಮೆಥಡ್ಸ್ಗಳನ್ನೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲದೇ ಎಲ್ಲ ಪ್ರಯೋಗನ 360 ಡಿಗ್ರಿ ಎಲ್ಲ ಆ್ಯಂಗಲಲ್ಲೂ ಕೂಡ ಅಣ್ಣವರು ವಿಷ್ಣುದಾದ ಸರ್ ಮಾಡಿದ್ದಾರೆ. ಈಗ ಇವತ್ತಿಗೂ ನನಗೊಂದು ಸೀನ್ ಕೊಟ್ಟರೆ ನೀವು, ಅಥವಾ ಒಂದು 4 ಲೈನ್ ಕೊಟ್ಟರೆ, ನನ್ನ ಕಣ್ಣು ಮುಚ್ಚಿದ್ರೆ ನನಗೆಲ್ಲೋ ಅಣ್ಣವ್ರದನ್ನ ಅಭಿನಯ ಮಾಡಿರೋದು ಅಥವಾ ವಿಷ್ಣುದಾದ ಅಭಿನಯ ಮಾಡಿರೋ ಒಂದು ಸೀಕ್ವೆನ್ಸ್ ಕಾಣುತ್ತೆ. ಅಂದರೆ ಈಗ ಸುಮಾರು ಜನಕ್ಕೆ ಗೊತ್ತು, ಈ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಅಣ್ಣವ್ರು ಮುಟ್ಟದೇ ಇರೋಂಥ ಪಾತ್ರ ಇಲ್ಲ. ಅದೇ ರೀತಿಲಿ ಈ ಕಣ್ಣು ಮುಚ್ಚಿದ್ರೆ ಅವ್ರು ಮಾಡಿರೋ ಏನೋ ಒಂದು ಸೀಕ್ವೆನ್ಸ್ ಹೊಳೆಯುತ್ತೆ. ಅದನ್ನೇ ನಾವು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಆ ಇನ್ಸ್ಪಿರೇಷನ್ ಇದೆಯಲ್ಲ, ಅವ್ರು ಏನು ಡೆಪ್ತಲ್ಲಿ ಮಾಡಿರ್ತಾರೆ, ಏನು ಇಂಟೆನ್ಸಿಟಿಲಿ ಮಾಡಿರ್ತಾರೆ, ಅದು ನಮಗೆ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಸೊ ನನಗನ್ಸುತ್ತೆ, ಸೊ ಈ ಜನರು ಈ ಥರ ಎಲ್ಲ ಕಂಪ್ಯಾರಿಸನ್ಸ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ, ಹಾದಿ ಸರಿ ಇದೆ ಅನ್ಸುತ್ತೆ. ಆ್ಯಂಡ್ ಜನ ಒಬ್ಬ ಮನೆ ಮಗನಾಗಿ ನೋಡ್ತಾರೆ. ಅಂದರೆ ಎಷ್ಟೋ ಸಲ ಓಡ್ ಬಂದು ಮಾತಾಡಿ ತಬ್ಕೊಂಡು ಮುದ್ದಾಡಿಯೋದು ಇದೆ. ಅಂದರೆ ಸಡನ್ನಾಗಿ ನಾವು ಬರ್ತಾ ಯಾರೋ ಒಬ್ರು ಬಂದು ತಪ್ಕೊಂಡು ಮುದ್ದಾಡಕ್ಕೆ ಆಗಲ್ಲ. ಅವ್ರಿಗೆ ನಮ್ಮವರು ಪ್ರತಿದಿನ ನೋಡ್ತೀನಿ, ನಾನು ನಮ್ಮನೆ ಹುಡುಗ ಕಣೋ ಅನ್ನೋ ಥರ ಅನ್ಸಿದ್ರೆ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ. ಅಂಥದ್ದು ಎಷ್ಟೋ ಸಲ ಆಗಿದೆ. ಸೊ ಅದನ್ನು ಖುಷಿ 100% ಇದೆ. ನಾವು ಏನಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಆ್ಯಕ್ಟ್ ಮಾಡ್ತೀವಿ, ಏನಕ್ಕೆ ಇಷ್ಟೆಲ್ಲ ಒದ್ದಾಡ್ತೀವಿ? ಜನರು ಪ್ರೀತಿ ಗಳಿಸೋಕ್ಕೆ. ಚಿಕ್ಕ ವಯಸ್ಸಿಂದ ಈ ಆಸೆ ಪಟ್ಟಿರೋದೇ ಆ ಜನರ ಬೆಂಬಲ ಗಳಿಸೋಕ್ಕೆ, ಪ್ರೀತಿ ಗಳಿಸೋಕ್ಕಲ್ವ. ಇವತ್ತು ಅದು ಸಿಗ್ತಾ ಇದೆ ಅಂದಾಗ ಅದರಲ್ಲೊಂದು ಸಾರ್ಥಕತೆ ಇದೆ, ಅದಕ್ಕೊಂದು ದೊಡ್ಡ ಗ್ರ್ಯಾಟಿಟ್ಯೂಡ್ ಇದೆ. ಅದನ್ನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅದು ಈಗ ಇನ್ನೊಂದು ಕ್ವಶನ್ ಏನಂತಂದ್ರೆ, ನಿಮ್ಮ ಮತ್ತೆ ಪಾರು ಅವರು ಹನಿಮೂನ್ ಯಾವಾಗ ಅಂತ? ನನಗೆ ಅನಿಸುತ್ತೆ ಈಗ ಸದ್ಯಕ್ಕೆ ನಾವು ಆಲ್ರೆಡಿ ತಂಗಿರೆಲ್ಲರೂ ಕೂಡ ಮದುವೆ ಆಗಬೇಕು, ಅವ್ರಿಗೆ ಮಕ್ಕಳಾಗಬೇಕು, ಅವರೆಲ್ಲರ ಜೀವನ ಚೆನ್ನಾಗಬೇಕು ಅನ್ನೋಂಥ ಒಂದು ದೃಢ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಅದು ಒಂಚೂರು ದೂರನ ಅಂತ ನನಗನ್ಸುತ್ತೆ. ಅಲ್ಲ, ತಂಗಿರೆಲ್ಲರೂ ಮದುವೆ ಆಗ್ಬೇಕು, ಅವ್ರಿಗೆಲ್ಲ ಮಕ್ಕಳಾಗ್ಬೇಕು, ಅವರೆಲ್ಲ ಸೆಟ್ಲ್ ಆಗ್ಬೇಕು, ಅಷ್ಟರಲ್ಲಿ ಇನ್ನೇನು ಮಾಡ್ಕೊಂತೀರ ನಿಮ್ಮೂನು? ಅಲ್ಲ, ಅಂದರೆ ಅದಕ್ಕೆ ತಾನೇ ಅಣ್ಣಯ್ಯ ಸ್ವಲ್ಪ ಡಿಫ್ರೆಂಟು. ಅಂದರೆ ಆತ ತನ್ನ ತಂಗಿಯ ಬದುಕೇ ಅವನ ಜೀವನ ಅಂತ ತಿಳ್ಕೊಂಡವನು. ಯಾಕಂದರೆ ಅವನ ಜೀವನ ಬೇರೆಯವ್ರ ಜೀವನ ಥರ ಅಲ್ಲ. ಅವನ ಜೀವನದಲ್ಲಿ ಒಂದು ಟ್ರ್ಯಾಜಿಡಿ ಇದೆ, ತನ್ನ ತಾಯಿದೊಂದು ಕತೆ ಇದೆ, ತಂದೆ ಪರಿಸ್ಥಿತಿ ಬೇರೆ ಥರ ಇದೆ. ಹಾಗಿದ್ದಾಗ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಒಂದು ಒಳ್ಳೆ ಜಾಗಕ್ಕೆ ಕೊಟ್ಟು ಮದುವೆ ಮಾಡೋದು ಅಥವಾ ಅಲ್ಲಿ ಚೆನ್ನಾಗಿರುವಂಥದ್ದು ಬೇರೆ ಎಲ್ಲರೂ ಕಂಪೇರ್ ಮಾಡಿದ್ರೆ ಭಾಳ ಚಾಲೆಂಜಿಂಗ್ ವಿಷಯ ಅವನಿಗೆ. ಆ ಥರ ಸಿಚುವೇಶನಲ್ಲಿ ಅಣ್ಣ ದೃಢ ನಿರ್ಧಾರವನ್ನು ತೊಗೊಳ್ತಾನೆ ಅನಿಸುತ್ತೆ. ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇನ್ನೂ ಅಮ್ಮ ಬರೋದಿದೆ, ಅಪ್ಪ ಸರಿ ಹೋಗ್ತಾರೆ ಇಲ್ಲೋ ನೋಡೋದಿದೆ, ಅಮ್ಮ ಬಂದಮೇಲೆ ಹೇಗಾಗುತ್ತೆ ಅನ್ನೋದಿದೆ. ಸೊ ಹಾಗಾಗಿ ಎಷ್ಟೊಂದು ಸಿಚುವೇಶನ್ಗಳು ಚೇಂಜ್ ಆಗ್ಬೋದು, ಕಾದು ನೋಡೋಣ. ಈಗ ರಶ್ಮಿ ಅವ್ರ ಮದುವೆಗಂತೂ ಅಮ್ಮ ಬಂದಿದ್ರು, ಈಗ ರಾಣಿಯವ್ರ ಮದುವೆಗೂ ಬರ್ತಾರಾ ಅಂತ? ಅಮ್ಮ ಬರ್ತಾರೆ. ಇದು ಆಲ್ರೆಡಿ ಅದು ಟೆಲಿಕಾಸ್ಟ್ ಆಗಿದೆ, ಅಂದರೆ ಅಮ್ಮ ಬಿಡುಗಡೆ ಆಗುವಂಥದ್ದು. ಅಮ್ಮ ರಾಣಿ ಮದುವೆಗೂ ಬರ್ತಾರೆ. ಬಟ್ ಬಂದು ಏನು ಮಾಡ್ತಾರೆ ಅನ್ನೋಂಥದ್ದೇ ಮೇಯ್ನ್ ಕಂಟೆಂಟ್. ನಿಮ್ಮ ಮಾವ ಕದ್ದಿರೋಂಥ ಆಸ್ತಿಯಲ್ಲಿ ಮತ್ತೆ ನೀವು ಯಾವಾಗ ವಶಪಡಿಸ್ಕೊಂತೀರಾ ಅಂತ? ಗೊತ್ತಿಲ್ಲ ಸರ್ ನನಗೆ. ವಶ ಅಂದರೆ ಅದು ಕತೆ ತುಂಬ ಮುಂದೆ ಇದೆ. ಇವಾಗ ಇನ್ನೂ ಕತೆ ನಮ್ಮದು ಇಲ್ಲೇ ಸುಮಾರಷ್ಟು ಕತೆಗಳಿದೆ. ತಂಗಿರ ಮದುವೆಯಿಂದ ಹಿಡಿದು ನಮ್ಮಲ್ಲೇ ಸರಿಪಡಿಸ್ಕೊಳ್ಳುವಂಥ ಸುಮಾರಷ್ಟು ವಿಷಯಗಳಿದೆ. ಹಳೆಯ ಒಂದು ಒಳ್ಳೆ ಫ್ಲ್ಯಾಶ್ ಬ್ಯಾಕ್ಗಳಿದೆ. ಸೊ ಇದೆಲ್ಲದ್ರ ಮಧ್ಯೆಯಲ್ಲಿ ಅದು ಕೂಡ ಒಂದಿನ ಆಗುತ್ತೆ, ಆಗುತ್ತೆ. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಅಣ್ಣಯ್ಯ ಸೀರಿಯಲ್ ವೀಕ್ಷಕರಿಗಾಗಿರ್ಬೋದು, ಏನು ಹೇಳ್ತೀರಾ ಅಂತ? ಸೊ ಎಲ್ಲರೂ ಕೂಡ ತುಂಬ ಪ್ರೀತಿ, ವಿಶ್ವಾಸ, ಬೆಂಬಲವನ್ನು ನೀಡಿದ್ದೀರಾ. ನಿಮ್ಮ ಪ್ರೀತಿ ಬೆಂಬಲ ಯಾವಾಗಲೂ ಹೀಗೆ ಇರಿ. ಅದನ್ನು ಉಳಿಸ್ಕೊಳ್ಳೋಕ್ಕೆ ಆ ಕೆಲಸ ಏನು ನಾವು ಮಾಡಬೇಕು, ನಿಮ್ಮನ್ನು ರಂಜಿಸುವಂಥ ಕೆಲಸ ಏನು ಮಾಡಬೇಕು, ಅದನ್ನು ನಾವು ಸದಾ ಮಾಡ್ತಾ ಇರ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶೂಟಿಂಗ್ ಬ್ಯುಸಿ ಶೆಡ್ಯೂಲಲ್ಲೂ ಸಹ ಒಂದಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಅಣ್ಣಯ್ಯ ಸೀರಿಯಲ್ನ ಶಿವು ಅಲಿಯಾಸ್ ವಿಕಾಸ್ ಹುತ್ತಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.